ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸ್ನೇಹಿತರೆ, ತುಂಬ ಜನ ಮಹಿಳೆಯರಲ್ಲಿ ಕಾಡುವಂತಹ ಒಂದು ದೊಡ್ಡ ಸಮಸ್ಯೆ ಅಂತಲೇ ಹೇಳ್ಬೋದು ಫೇಶಿಯಲ್ ಅನ್ವಾಂಟೆಡ್ ಹೇರ್. ಇದನ್ನು ಶಾಶ್ವತವಾಗಿ ಹೋಗಲಾಡಿಸೋದಕ್ಕೆ ನಾನು ಈ ದಿನ ನಿಮಗೆ ಒಂದು ಸೂಪರ್ ಡೂಪರ್ ಆಗಿರುವಂತಹ ಹೋಮ್ ರೆಮಿಡಿ ಬಗ್ಗೆ ಮಾಹಿತಿ ಕೊಡ್ತಿದ್ದೀನಿ. ತುಂಬ ಸುಲಭವಾಗಿ ಮನೆಯಲ್ಲೇ ಸಿಗುವಂತಹ ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಯಾವ ರೀತಿಯಾಗಿ ಫೇಶಿಯಲ್ ಅನ್ವಾಂಟೆಡ್ ಹೇರ್ನ ಶಾಶ್ವತವಾಗಿ ಹೋಗಲಾಡಿಸೋದು ಅಂತ ಈ ವಿಡಿಯೋನಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ತುಂಬ ಸಿಂಪಲ್ ಆಗಿರುತ್ತೆ, ಅಷ್ಟೇ ಎಫೆಕ್ಟಿವ್ ಆಗಿ ಸಹ ಕೂಡ ನಿಮಗೆ ರಿಸಲ್ಟ್ ಕೊಡುತ್ತೆ. ಸೊ ಬನ್ನಿ, ತಡ ಮಾಡ್ದೇನೆ ಈ ಒಂದು ಹೋಮ್ ರೆಮಿಡಿನ ಯಾವ ರೀತಿಯಾಗಿ ರೆಡಿ ಮಾಡೋದು ಅಂತ ಈ ವಿಡಿಯೋನಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ಫೇಶಿಯಲ್ ಅನ್ವಾಂಟೆಡ್ ಏರ್ನ ರಿಮೂವ್ ಮಾಡೋದಕ್ಕೆ ನಾನು ಮೊದಲನೇದಾಗಿ ಒಂದು 1/2 ಟೀ ಸ್ಪೂನ್ ಆಗೋಷ್ಟು ಕಸ್ತೂರಿ ಅರಿಶಿನ ನಿಮಗೆ ಎಲ್ಲ ಒಂದು ಗ್ರಂಥಿಕೆ ಅಂಗಡಿಗಳಲ್ಲಿ, ಫ್ಯಾನ್ಸಿ ಸ್ಟೋರ್ ಮತ್ತು ಆನ್ಲೈನಲ್ಲಿ ಸುಲಭವಾಗಿ ಸಿಗುತ್ತೆ. ಸಿಗಲಿಲ್ಲ ಅನ್ನೋದಾದರೆ ಅರಿಶಿಣದ ಕೊಂಬನ್ನು ಪುಡಿ ಮಾಡಿ ಸಹ ಕೂಡ ಯೂಸ್ ಮಾಡಿಕೊಳ್ಬಹುದು. ಸೇಮ್ ರಿಸಲ್ಟ್ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಅರಿಶಿಣ ಮೇಯ್ನಾಗಿ ಫೇಶಿಯಲ್ ಅನ್ವಾಂಟೆಡ್ ಏರ್ನ ರಿಮೂವ್ ಮಾಡೋದ್ರಲ್ಲಿ ನಂಬರ್ 1 ಆಗಿ ಕೆಲಸ ಮಾಡುತ್ತೆ. ದೆನ್ ಬಂದು ಆ ಒಂದು ಜಾಗದಲ್ಲಿ ಮತ್ತೆ ಅನ್ವಾಂಟೆಡ್ ಏರ್ ಬರದೇ ಇರೋ ರೀತಿ ಸಹ ಕೂಡ ತಡೆಯೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬಹುದು. 1/2 ಟೀ ಸ್ಪೂನ್ ಆಗೋಷ್ಟು ಕಸ್ತೂರಿ ಅರಿಶಿಣಕ್ಕೆ ಒಂದೇ ಒಂದು ಚಿಟಿಕೆ ಆಗೋಷ್ಟು ಟೇಬಲ್ ಸಾಲ್ಟ್, ಪುಡಿ ಉಪ್ಪು ಒಂದು ಚಿಟಿಕೆ ಆದರೆ ಸಾಕಾಗತ್ತೆ. ಪುಡಿ ಉಪ್ಪು ಅಷ್ಟೇ ಮೇಯ್ನಾಗಿ ಅನ್ವಾಂಟೆಡ್ ಹೇರ್ನ ಶಾಶ್ವತವಾಗಿ ಹೋಗಲಾಡಿಸೋದಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಆ ಒಂದು ಜಾಗದಲ್ಲಿ ಫೇಶಿಯಲ್ ಅನ್ವಾಂಟೆಡ್ ಏರ್ ಬರದೇ ಇರೋ ರೀತಿ ಸಹ ಕೂಡ ತಡೆಯೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳಬಹುದು. ಸೊ ಈ ಎರಡೂ ಇಂಗ್ರೀಡಿಯೆಂಟ್ನ ಹಾಕಿ ಮೊದಲನೇದಾಗಿ ಡ್ರೈ ಮಿಕ್ಸ್ನ ಮಾಡಿಕೊಳ್ಬೇಕು. ಸೊ ನಂತರ ಇದಕ್ಕೆ ಒಂದು 1/2 ಟೇಬಲ್ ಸ್ಪೂನ್ ಆಗೋಷ್ಟು ರೋಸ್ ವಾಟರ್ ಇಲ್ಲ ಅನ್ನೋದಾದರೆ ಚಿಂತೆ ಮಾಡಬೇಡಿ, ನಾರ್ಮಲಾಗಿ ಕುಡಿಯುವಂತಹ ನೀರನ್ನೇ ಹಾಕ್ಕೊಳ್ಳಿ. ನಾನು ಹೇಳಿರುವಂಥ ಮೆಜರ್ಮೆಂಟಲ್ಲೇ ಹಾಕ್ಕೊಳ್ಬೇಕಾಗತ್ತೆ. ನೋಡ್ಬೋದು, ಈಗ ಕರೆಕ್ಟಾಗಿ ಕನ್ಸಿಸ್ಟೆನ್ಸಿಯಲ್ಲಿ ನಮಗೆ ರೆಡಿ ಆಗಿದೆ. ಇದನ್ನು ಆದಷ್ಟು ಫ್ರೆಶ್ ಆಗಿ ರೆಡಿ ಮಾಡಿಕೊಳ್ಳಿ. ಇದನ್ನು ನೀವು ಕಂಟಿನ್ಯೂಸ್ ಆಗಿ 7 ದಿನಗಳ ಕಾಲ ಹಚ್ಕೊಳ್ಬೇಕಾಗತ್ತೆ. ಸೊ 7 ದಿನ ಆದಮೇಲೆ ಬೇಡ. ಯಾಕೆ ಅನ್ನೋದಾದರೆ 7 ದಿನದಲ್ಲಿ ಫೇಶಿಯಲ್ ಅನ್ವಾಂಟೆಡ್ ಹೇರ್ ಅನ್ನೋದು ಸಂಪೂರ್ಣವಾಗಿ ಶಾಶ್ವತವಾಗಿ ಹೋಗಿರುತ್ತೆ ಅಂತಲೇ ಹೇಳ್ಬೋದು. ಮತ್ತು ಆ ಒಂದು ಜಾಗದಲ್ಲಿ ಬರುತ್ತೆ ಅನ್ನೋ ಚಿಂತೆನೂ ಬೇಡ ಸ್ನೇಹಿತರೆ. ಸೊ ಮತ್ತೆ ಆ ಒಂದು ಜಾಗದಲ್ಲಿ ಫೇಶಿಯಲ್ ಅನ್ವಾಂಟೆಡ್ ಹೇರ್ ಅನ್ನೋದು ಬರೋದಿಲ್ಲ. ಫೇಶಿಯಲ್ ಅನ್ವಾಂಟೆಡ್ ಹೇರ್ ಬಂದು ಆದಷ್ಟು ಹಾರ್ಮೋನ್ ಇಂಬ್ಯಾಲೆನ್ಸಿಂದ ಆ ಒಂದು ಸಮಸ್ಯೆ ಅನ್ನೋದು ಹೆಚ್ಚಾಗಿ ತುಂಬ ಜನ ಮಹಿಳೆಯರಿಗೆ ಕಾಡುತ್ತೆ. ಮತ್ತು ಆನುವಂಶಿಕವಾಗಿ ಅಂದರೆ ಅವ್ರ ತಾಯಿ ಅಜ್ಜಿಯಂದ್ರಿಗೆ ಏನಾದರೂ ಆಗಿದ್ದರೆ ಸೊ ಅವ್ರಿಗೆ ಬರುವಂಥ ಚಾನ್ಸಸ್ ಸಹ ಕೂಡ ಜಾಸ್ತಿ ಇರುತ್ತೆ. ಹೆಚ್ಚಾಗಿ PCOS ಸಮಸ್ಯೆ ಇರೋರಿಗೂ ಸಹ ಕೂಡ ಈ ಒಂದು ಫೇಶಿಯಲ್ ಅನ್ವಾಂಟೆಡ್ ಹೇರ್ ತುಂಬಾ ಕಾಡುತ್ತೆ ಅಂತಲೇ ಹೇಳ್ಬೋದು. ಸೊ ಈಗ ಈ ಒಂದು ಹೋಮ್ ರೆಮಿಡಿ ನಮಗೆ ಸಂಪೂರ್ಣವಾಗಿ ಸುಲಭವಾಗಿ ಅತಿ ವೇಗವಾಗಿ ರೆಡಿಯಾಗಿದೆ. ಸೊ ಇದನ್ನು ಯಾವ ರೀತಿಯಪ್ಪ ಯೂಸ್ ಮಾಡೋದು? ಫೇಶಿಯಲ್ ಅನ್ವಾಂಟೆಡ್ ಹೇರ್ ತುಂಬ ಜನಕ್ಕೆ ಅಪ್ಪರ್ ಲಿಪ್ ಅಂದರೆ ತುಟಿಯ ಮೇಲ್ಭಾಗದಲ್ಲಿರುತ್ತೆ, ಮತ್ತು ಗಡ್ಡದ ಹತ್ರ ಇರುತ್ತೆ, ಮತ್ತು ಕಿವಿ ಕೆಳಗಡೆನೂ ಸಹ ಕೂಡ ತುಂಬ ಜನಕ್ಕೆ ಇರುತ್ತೆ. ಅಲ್ಲಿ ಮಾತ್ರ ಹಚ್ಕೊಳ್ಬೇಕಾಗತ್ತೆ. ಯಾವ ರೀತಿಯಾಗಿ ನೀವು ಫೇಸ್ ಪ್ಯಾಕ್ನೆಲ್ಲ ಹಚ್ಕೊಳ್ತೀರೋ ಸೊ ಅದೇ ರೀತಿಯಾಗಿ ಕೈನ ಸಹಾಯದಿಂದ, ಅಕಸ್ಮಾತ್ ನಿಮ್ಮ ಮನೇಲಿ ಏನಾದರೂ ಬ್ರಷ್ ಇತ್ತು ಅನ್ನೋದಾದರೆ ಬ್ರಷ್ನ ಸಹಾಯದಿಂದ ಹಚ್ಕೊಳ್ಬೇಕು. ಹಚ್ಚಿ ಒಂದು 15ರಿಂದ 20 ನಿಮಿಷಗಳ ಕಾಲ ಬಿಟ್ಟು ನಂತರ ನೀವು ತಣ್ಣೀರಿಂದ ಫೇಸ್ನ ವಾಶ್ ಮಾಡಿಕೊಳ್ಬೇಕು. ಸೊ ಇದೇ ರೀತಿಯಾಗಿ ಕಂಟಿನ್ಯೂಸ್ ಆಗಿ 7 ದಿನಗಳ ಕಾಲ ನೀವು ಈ ಒಂದು ಪ್ಯಾಕ್ನ ಹಚ್ಚಿದ್ದೇ ಆದಲ್ಲಿ, ಅಂದರೆ ಎಲ್ಲಿ ಅನ್ವಾಂಟೆಡ್ ಹೇರ್ ಇರುತ್ತೋ ಅಲ್ಲಿ ಮಾತ್ರ ಹಚ್ಕೊಳ್ಬೇಕು. ಹಚ್ಚಿದ್ದೇ ಆದಲ್ಲಿ ಸೊ ಫೇಶಿಯಲ್ ಅನ್ವಾಂಟೆಡ್ ಹೇರ್ ಅನ್ನೋದು ಶಾಶ್ವತವಾಗಿ ಹೋಗಿರುತ್ತೆ, ಪರ್ಮನೆಂಟಾಗಿ ಹೋಗಿರುತ್ತೆ. ಮತ್ತು ಆ ಒಂದು ಜಾಗದಲ್ಲಿ ಬರುತ್ತೆ ಅನ್ನೋ ಭಯ ಅಂತರೂ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾಕೆನ್ನೋದಾದರೆ ಅರಿಶಿಣ, ಉಪ್ಪು ಆ ಒಂದು ಜಾಗದಲ್ಲಿ ಮತ್ತು ಫೇಶಿಯಲ್ ಅನ್ವಾಂಟೆಡ್ ಹೇರ್ ಬರದೇ ಇರೋ ರೀತಿ ತಡೆಯೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳಬಹುದು. ಸೊ ಆದಷ್ಟು ಸೆನ್ಸಿಟಿವ್ ಸ್ಕಿನ್ ಅವರು ಒಮ್ಮೆ ಪ್ಯಾಚ್ ಟೆಸ್ಟ್ನ ಮಾಡಿ ಯೂಸ್ ಮಾಡಿ. ಯಾವುದೇ ಸ್ಕಿನ್ ಟೈಪ್ ಅವರಾದ್ರೂ ಆದಷ್ಟು ಒಮ್ಮೆ ಪ್ಯಾಚ್ ಟೆಸ್ಟ್ನ ಮಾಡಿ. ಯಾಕೆ ಅನ್ನೋದಾದರೆ ಒಬ್ರೊಬ್ರಿಗೆ ಟರ್ಮರಿಕ್ ಆಗಿ ಬರೋದಿಲ್ಲ, ಇನ್ನು ಕೆಲವೊಬ್ಬರಿಗೆ ಸಾಲ್ಟ್ ಆಗಿ ಬರೋದಿಲ್ಲ, ಇನ್ನು ಕೆಲವೊಬ್ಬರಿಗೆ ನನಗೆ ಆಶ್ಚರ್ಯ ರೋಸ್ ವಾಟರ್ ಸಹ ಕೂಡ ಹಾಕಿ ಬರೋದಿಲ್ಲಂತೆ. ರೋಸ್ ವಾಟರ್ ಹಾಕಿದಾಗ ಮುಖದಲ್ಲಿ ಸಣ್ಣ ಸಣ್ಣ ಗುಳ್ಳೆಗಳು ಬರುತ್ತೆ, ಒಂದು ರೀತಿ ಇಚ್ಚಿಂಗ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಅವ್ರವ್ರ ಸ್ಕಿನ್ ಟೈಪ್ಗೆ ಒಂದೊಂದು ಹಾಕಿ ಬರೋದಿಲ್ಲ. ಒಮ್ಮೆ ಪ್ಯಾಚ್ ಟೆಸ್ಟ್ನ ಮಾಡಿ ನಂತರ ಫುಲ್ ಫೇಸ್ಗೆ, ಅಂದರೆ ಎಲ್ಲಿ ಅನ್ವಾಂಟೆಡ್ ಹೇರ್ ಇರುತ್ತೋ
ಅಲ್ಲಿ ಮಾತ್ರ ಹಚ್ಕೊಳ್ಳೋದಕ್ಕೆ ಆದಷ್ಟು ಟ್ರೈ ಮಾಡಿ. ಸೊ ಇದಿಷ್ಟು ಈ ಮಾಹಿತಿ ಆಗಿತ್ತು ಸ್ನೇಹಿತರೆ. ಇನ್ನೂ ಏನಾದರೂ ಡೌಟ್ಸ್ ಇತ್ತು ಅನ್ನೋದಾದರೆ ದಯವಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸ್ವಲ್ಪ ಡಿಲೇ ಆದರೂ ಸಹ ಕೂಡ ನಾನು ಖಂಡಿತವಾಗ್ಲೂ ನೋಡಿದಾಗ ಆನ್ಸರ್ ಮಾಡ್ತೀನಿ. ಯಾಕೆಂದರೆ ತುಂಬ ವೀಡಿಯೋಸ್ ಇದೆ, 1000+ ವೀಡಿಯೋಸ್ ಅನ್ನೋದು ನನ್ನ ಚಾನಲಲ್ಲಿದೆ. ತುಂಬ ಜನ ಡೈಲಿ ಕಮೆಂಟ್ ಮಾಡ್ತಾನೆ ಇರ್ತಾರೆ ಎಲ್ಲ ವೀಡಿಯೋಸ್ಗೂ ಸಹ ಕೂಡ. ಸೊ ನಿಮ್ಮ ಕಮೆಂಟ್ಗೆ ಆನ್ಸರ್ ಮಾಡೋದು ಸ್ವಲ್ಪ ಲೇಟ್ ಆಗ್ಬೋದು, ಬಟ್ ಖಂಡಿತವಾಗ್ಲೂ ನೋಡಿದಾಗ ನಾನು ಆನ್ಸರ್ ಮಾಡೇ ಮಾಡ್ತೀನಿ. ಸೊ ಇದಿಷ್ಟು ಈ ಮಾಹಿತಿ ಆಗಿತ್ತು. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.